ಒಡಿಸ್ಸಾದ ಪವಿತ್ರ ಭೂಮಿಯಲ್ಲಿ ಸಮುದ್ರವು ಪುರಿಯ ಚಿನ್ನದ ಮರಳನ್ನು ಮುತ್ತುಕೊಳ್ಳುವಲ್ಲಿ ಭೂಮಿಯ ಅತೀ ಹಳೆಯ ಜೀವಂತ ದೇವಾಲಯಗಳಲ್ಲಿ ಒಂದಾದ ಜಗನ್ನಾಥ ದೇವಾಲಯ ನಿಂತಿದೆ. ಇಲ್ಲಿ ದೈವಿಕ ತ್ರಿಮೂರ್ತಿಗಳು ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ದೇವಿ ಸುಭದ್ರ ವಾಸಿಸುತ್ತಿದ್ದಾರೆ. ಅವರು ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಅನಂತ ಕೃಪೆಯಿಂದ ಆಶೀರ್ವದಿಸುತ್ತಾರೆ. ಭಗವಾನ್ ಜಗನ್ನಾಥನ ರೂಪವು ಯಾವುದಕ್ಕೂ ಹೋಲದು. ದೊಡ್ಡ ವೃತ್ತಾಕಾರದ ಕಣ್ಣುಗಳು, ಗೋಚರವಾಗದ ಅಂಗಗಳು ಮತ್ತು ಶಾಶ್ವತವಾದ ನಗು. ಅವರ ರೂಪ ಕಲ್ಲಿನಿಂದ ಅಲ್ಲ, ಆದರೆ ಜೀವಂತ ಕಂಪನ ಹೊಂದಿರುವ ಪವಿತ್ರ ದಾರುಬ್ರಹ್ಮ ಅಂದರೆ ದೈವಿಕ ಮರದಿಂದ ನಿರ್ಮಿತವಾಗಿದೆ. ಪೌರಾಣಿಕ ಕಥೆಗಳು ಹೇಳುತ್ತವೆ, ಅನೇಕ ಶತಮಾನಗಳ ಹಿಂದೆ ರಾಜ ಇಂದ್ರದ್ಯುಮ್ನ ಅವರು ಸ್ವಪ್ನದಲ್ಲಿ ಭಗವಾನ್ ವಿಷ್ಣುವನ್ನು ಈ ಮರದ ರೂಪದಲ್ಲಿ ಕಂಡರು. ದೇವದೇಶದಿಂದ ಬಂದ ಆಜ್ಞೆಯಂತೆ ಅವರು ದೇವಾಲಯವನ್ನು ನಿರ್ಮಿಸಿ ಭಗವಂತನು ಆ ರೂಪದಲ್ಲಿ ಪ್ರಕಟವಾಗಲೆಂದು ಪ್ರಾರ್ಥಿಸಿದರು. ಆ ಸಮಯದಲ್ಲಿ ದೇವಶಿಲ್ಪಿ ವಿಶ್ವಕರ್ಮ ವೇಷಾಂತರಗೊಂಡು ಬಂದನು ಮತ್ತು ಮೂರ್ತಿಗಳನ್ನು ತಯಾರಿಸಲು ಆರಂಭಿಸಿದನು. ಆದರೆ ಎಚ್ಚರಿಸಿದನು, ಯಾರೂ ನನ್ನ ಕೆಲಸದ ಮಧ್ಯೆ ಬಾರದಿರಿ. ಆದರೂ ಅಸಹನೆಯಿಂದ ಪೀಡಿತನಾದ ರಾಜನು ಬಾಗಿಲು ಮುಂಚೆಯೇ ತೆರೆದನು. ಕೆಲಸ ಪೂರ್ಣವಾಗದಂತೆಯೇ ಉಳಿಯಿತು. ಆದರೆ ಭಗವಂತನು ಆ ರೂಪದಲ್ಲೇ ಉಳಿಯಲು ನಿರ್ಧರಿಸಿದನು, ಏಕೆಂದರೆ ಆತನು ಬೋಧಿಸಲು ಬಯಸಿದನು. ದೈವಿಕತ್ವವು ಪೂರ್ಣತೆಯ ಪಾರ್ಶ್ವದಲ್ಲಲ್ಲ, ಅಪೂರ್ಣತೆಯೊಳಗೆ ಇದೆ ಎಂದು. ಅವನ ಪಕ್ಕದಲ್ಲಿ ನಿಂತಿರುವನು ಬಲಭದ್ರ ಹಿರಿಯ ಸಹೋದರ ಮತ್ತು ಸುಭದ್ರ ಅವನ ಪ್ರಿಯ ತಂಗಿ. ಇವರು ಒಟ್ಟಾಗಿ ಕುಟುಂಬ, ಪ್ರೀತಿ ಮತ್ತು ಬ್ರಹ್ಮಾಂಡದ ಸಮತೋಲನದ ಸಂಕೇತವಾದ ಪವಿತ್ರ ತ್ರಿಮೂರ್ತಿ. ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಪುರಿಯ ಬೀದಿಗಳು ಭಕ್ತಿಯ ನದಿಗಳಾಗುತ್ತವೆ. ರಥಯಾತ್ರೆ ಆರಂಭವಾಗುತ್ತದೆ. 3 ಮಹಾಕಾಯ ರಥಗಳಲ್ಲಿ ದೈವ ಸಹೋದರ ಸಹೋದರಿಯರನ್ನು ಮುಖ್ಯ ದೇವಾಲಯದಿಂದ ಗುಂಡಿಚಾ ದೇವಾಲಯದವರೆಗೆ ಕೊಂಡೊಯ್ಯಲಾಗುತ್ತದೆ. ಇದು ಭಗವಂತನ ಜನ್ಮಸ್ಥಳದ ವಾರ್ಷಿಕ ಭೇಟಿ. ಡೊಳ್ಳುಗಳ ಧ್ವನಿಯಲ್ಲಿ, ಶಂಖನಾದದಲ್ಲಿ, ಜೈ ಜಗನ್ನಾಥ ಎಂಬ ಘೋಷಣೆಯಲ್ಲಿ ವಾತಾವರಣ ಕದಲುತ್ತದೆ. ಜಗತ್ತಿನ ಅತಿ ದೊಡ್ಡ ಪವಿತ್ರ ಅಡುಗೆ ಮನೆ ಆನಂದ ಬಜಾರ್, ಇಲ್ಲಿ 500 ಮಣ್ಣಿನ ಬಾಣಲೆಗಳು ಒಟ್ಟಿಗೆ ಬೆಂಕಿಯ ಮೇಲಿರುತ್ತವೆ. ಆ ದೈವಿಕ ಅನ್ನ ಮಹಾಪ್ರಸಾದ ಸಾವಿರಾರು ಜನರನ್ನು ಪೋಷಿಸುತ್ತದೆ. ನಮಗೆ ನೆನಪಿಸುತ್ತದೆ, ಹಂಚಿಕೊಳ್ಳುವುದು ದೇವರಾಧನೆಯ ಶ್ರೇಷ್ಠ ರೂಪ ಎಂದು. ಆದರೆ ಈ ವೈಭವದ ಹಿಂದೆ ಒಂದು ಶಾಶ್ವತ ರಹಸ್ಯವಿದೆ. ಅದು ನಬಕಲೇವರ ಎಂಬ ಪವಿತ್ರ ವಿಧಿ. ಅದನ್ನು ಯಾವುದೇ ಮನುಷ್ಯ ಕಣ್ಣಿನಿಂದ ಯಾರೂ ನೋಡಿಲ್ಲ. ಚಂದ್ರ ಬೆಳಕಿನ ರಾತ್ರಿ ಆಯ್ಕೆಯಾದ ಪುರೋಹಿತರು ಭಗವಂತನ ದಿವ್ಯ ಹೃದಯವಾದ ಬ್ರಹ್ಮ ಪದಾರ್ಥವನ್ನು ಹಳೆಯ ರೂಪದಿಂದ ಹೊಸ ರೂಪಕ್ಕೆ ಗುಪ್ತವಾಗಿ ವರ್ಗಾಯಿಸುತ್ತಾರೆ. ಆ ಕಾಣದ ಕ್ಷಣದಲ್ಲಿ ದೈವಿಕತ್ವವು ಪುನರ್ಜನ್ಮ ಪಡೆಯುತ್ತದೆ. ಭಗವಾನ್ ಜಗನ್ನಾಥನು ಬೋಧಿಸುತ್ತಾನೆ, ದೇವರು ಎಲ್ಲರನ್ನೂ ಸಮವಾಗಿ ಕಾಣುತ್ತಾನೆ, ಜಾತಿ, ವರ್ಣ, ಮತಗಳೆಂಬ ಭೇದವಿಲ್ಲದೆ. ಅವನ ದೇವಾಲಯ ಎಲ್ಲರಿಗೂ ತೆರೆದಿದೆ. ಅವನ ರಥ ಎಲ್ಲ ದಾರಿಗಳಲ್ಲೂ ಸಾಗುತ್ತದೆ ಮತ್ತು ಅವನ ವಿಶಾಲ ವೃತ್ತಾಕಾರದ ಕಣ್ಣುಗಳು ಸಮಸ್ತ ಬ್ರಹ್ಮಾಂಡವನ್ನು ಕಾಪಾಡುತ್ತಿವೆ. ಪುರಿಯ ಅಲೆಗಳು ದೇವಾಲಯದ ಪಾದಗಳನ್ನು ಸ್ಪರ್ಶಿಸುವಾಗ ಅವು ಶತಮಾನಗಳ ಪ್ರಾಚೀನ ಸತ್ಯವನ್ನು ಹಿಂತಿರುಗಿ ಹೇಳುತ್ತವೆ. ಬ್ರಹ್ಮಾಂಡ ಬದಲಾದರೂ, ಸಾಮ್ರಾಜ್ಯಗಳು ಕುಸಿದರೂ, ಭಗವಾನ್ ಜಗನ್ನಾಥನ ಕೃಪೆ ಶಾಶ್ವತ. ಅವರು ಸಕಲ ಜೀವಿಗಳ ದೇವರು, ಬ್ರಹ್ಮಾಂಡದ ಅಧಿಪತಿ. ಜೈ ಜಗನ್ನಾಥ.